ಹಾಯ್ ಹಲೋ ದೊಡ್ಡವರಿಂದ ಚಿಕ್ಕವರೆಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಅಂದರೆ ಪಪ್ಪು ಸಾರು, ಆಂಧ್ರ ಸ್ಪೆಷಲ್ ಪಪ್ಪು ಸಾರು ಮಾಡ್ತೀವಿ. ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಇವತ್ತು ನಮ್ಮ ಮನೆಗೆ ಸ್ಪೆಷಲ್ ಗೆಸ್ಟ್ ಬಂದವ್ರೆ. ಆಫ್ಟರೇ 1.5 ತಿಂಗಳಾಯಿತು ಅಲ್ವೇನೆ? 1.5 ತಿಂಗಳಾಯ್ತಲ್ವ? 1.5 ತಿಂಗಳಾಯ್ತು. ಆಫ್ಟರ್ ಮದುವೆ ಇವತ್ತು ಬಂದವಳೆ ರೂಮಿಗೆ. ನಾನು ಮೈಸೂರಲ್ಲಿದ್ನಲ್ಲ, ಬಂದಿರ್ತಾಳೆ ಅನಿಸುತ್ತೆ. ಬಂದಿದ್ದೇನೆ ಆ ಥರ ಲಾಸ್ಟ್ ವೀಕ್ ಬಂದಿದ್ದಂತೆ. ನಾನು ಲಾಸ್ಟ್ ವೀಕ್ ಇರಲಿಲ್ಲ, ನಾನು ಬಂದಿದ್ದೆ ಗುರುವಾರ. ಇವತ್ತು ಬಂದವಳೆ. ಆಂಧ್ರ ಸ್ಪೆಷಲ್ ಪಪ್ಪು ಸಾರು ಮಾಡಿ ಹೆಂಗೈತೆ ಅಂತ ಹೇಳ್ತೀನಿ ಟೇಸ್ಟು. ಅವರಿಬ್ರು ಫಿಲಮಿಗೆ ಹೊಂಟಿದ್ದಾರೆ ಫ್ರೆಂಡ್ಸ್, ಹಂಗಾಗಿ ಬೇಗ ಊಟ ಮಾಡ್ತಿದ್ದಾರೆ. ಅಲ್ಲ ನಾವು ಮಲ್ಲೇಶ್ವರಮಲ್ಲಿ ಯಾರೋ ನಾವು ಮಾಮೂಲಿ ಪಾನಿಪುರಿ ತಿಂತೀವಲ್ಲ, ಮಲ್ಲೇಶ್ವರಂ ಪಾನಿಪುರಿ ತಿಂತೀವಲ್ಲ, ಅದು ಯಾರೋ ಲಾಗ್ ಮಾಡ್ತಾ ಇದ್ರು. ಅವ್ರು ಹಿಂಗೆ ಮೈಕ್ ಹಿಡ್ಕೊಂಡು ಹಿಂಗೆ ಮಾತಾಡ್ತಾ ಇದ್ರು. ನೋಡಿದ್ರಾ, ಈ ಥರ ಡಿಸ್ಟರ್ಬೆನ್ಸ್ ಆಗುತ್ತೆ. ಹೋದ್ರು ಅವ್ರು ಫಸ್ಟು ಹೋಗ್ಬಿಟ್ರೆ ನಮಗೆ ಲಾಗ್ ಮಾಡೋಕ್ಕೆ ಚೆನ್ನಾಗುತ್ತೆ. ಟೇಸ್ಟ್ ನಾವೇ ತಿನ್ಬಿಟ್ಟು ಹೇಳ್ತೀವಿ, ಅವ್ರು ಬೇಡ ಯಾರು ಬೇಡ ನಾವೇ ತಿನ್ಬಿಟ್ಟು, ನಾನು ನಮ್ಮ ಸಿಸ್ಟರು ತಿನ್ಬಿಟ್ಟು ಟೇಸ್ಟ್ ಹೇಳ್ತೀವಿ. ನೋಡಿ ಇಲ್ಲಿ ಹೋಗ್ತವ್ರೆ. ಹೋಗ್ಬಿಡ್ರಿ. ಹೋಗ್ಬಿಟ್ರೆ ಇವರು ಅರ್ಧ ತಲೆನೋವು, ಸಿಕ್ಕಾಪಟ್ಟೆ ತಿನ್ಬೇಕು. ಮರ್ತ್ಬಿಟ್ಟು ಹೋಗಿ ಕೀ ಹಾಕ್ಬೇಕಂತೆ. ಬಂದು ಎತ್ಕೊಂಡು ಹೋಗಲ್ಲ ನೋಡಿ, ಕೀನು ಮರ್ತ್ಬಿಟ್ಟು ಹೋಯ್ರೆ ಹಂಗೆ. ತಡಪ್ಪ, ಓರಿ ಫಸ್ಟ್ ಓರಿ. ಬಾಯ್. ಅವ್ರಿಗೆ ಕಳಿಸಿದ್ದಾಯ್ತು. ಬನ್ನಿ. ಸಾಮಾನ್ಯವಾಗಿ ಪಪ್ಪು ಸಾರನ್ನ ಅವರೇ ಬೇಳೆ, ತೊಗರಿ ಬೇಳೆ, ಬೇರೆ ಬೇಳೆಯಲ್ಲಿ ಅವ್ರವ್ರಿಗೆ ಯಾವುದು ಇಷ್ಟ ಬರುತ್ತೋ ಅದು ಮಾಡ್ಕೊತಾರೆ. ನಮಗಿರೋದು ಅವರೇ ಬೇಳೆ ಮತ್ತು ದಂಟು ಸೊಪ್ಪನ್ನ ತಗೊಂಡು, ದಂಟನ್ನ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದಾಯಿತು. ಅದನ್ನ ಕ್ಲೀನಾಗಿ ತೊಳ್ಕೊಂಡು ಕುಕ್ಕರ್ಗೆ ಅವರೇ ಬೇಳೆ, ದಂಟು, ಆಮೇಲೆ ಸ್ವಲ್ಪ ಉಪ್ಪು ಹಾಕಿ 2 ವಿಸಿಲ್. ಕ್ಲೀನಾಗಿ ಸೊಪ್ಪನ್ನ ಮತ್ತು ಬೇಳೆನ ತೊಳ್ಕೊಂಡು ಏನಿದೆ ಫಸ್ಟು ಬೇಳೆ ಹಾಕೋಣ ಬನ್ನಿ. ಬೇಳೆ ಹಾಕೊಂಡಿದ್ದಾಯಿತು. ನೆಕ್ಸ್ಟು ಸೊಪ್ಪು ಹಾಕೋಣ. ಕುಕ್ಕರು ಜಾಸ್ತಿ ಲೀಟ್ರದಿಲ್ಲ, ಸ್ವಲ್ಪ ಒಂದು 3-4 ಲೀಟ್ರದ್ದು ಅನ್ಸುತ್ತದು. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಬ್ಯಾಚುಲರ್ಸ್ ಅಲ್ವಾ. ಸೊಪ್ಪನ್ನ ಬೇಯಷ್ಟು ನೀರು ಹಾಕೊಂಡು ಇನ್ನೊಂದೆರಡು ಹಾಕೋಬೇಕು ಅನಿಸುತ್ತೆ. ಇನ್ನೂ ಬರಬೇಕು. ಈಗ ಫುಲ್ಲು ಸೊಪ್ಪು ಮುಳುಗಬೇಕು ಫ್ರೆಂಡ್ಸ್. ಸೊಪ್ಪು ಮುಳುಗಷ್ಟು ನೀರು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು 2 ವಿಷಲು ಕೂಗಿಸ್ಕೊಳ್ಳೋಣ. ಅದು 2 ವಿಷಲ್ ಕೂಗೋಷ್ಟರಲ್ಲಿ ಖಾರಕ್ಕೆ ರುಬ್ಕೊಳ್ಳಿ. ಒಂದರ್ಧ ಕಾಯಿ ಹಾಕೊಂಡಿದ್ದೀನಿ, 1-2 ಈರುಳ್ಳಿ, 2 ಟೊಮೆಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸಹ ಹಾಕೊಂಡಿದ್ದೀನಿ. ನೋಡಿ, ಜಾಸ್ತಿ ತಾಂಬೇಡಿ. ಒಂದರ್ಧ ಸ್ಪೂನು ಧನಿಯಾ ಪುಡಿ, ಇದು 1.5 ಸ್ಪೂನು. 13 ಸ್ಪೂನ್ ಹಾಕೊಂಡ್ರೆ ಇದು 1.5 ಸ್ಪೂನ್ ಹಾಕೊಂಡು ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಸಾಂಬಾರ್ಗೆ ಒಗ್ಗರಣೆ ಹಾಕೋಣ ಬನ್ನಿ. ಸ್ವಲ್ಪ ಎಣ್ಣೆ, ಚೂರು ಕರ್ಬೇವಿನ ಸೊಪ್ಪು, ಖಾರ ರುಬ್ಕೊಂಡಿರ್ತೀವಲ್ಲ, ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 5-10 ನಿಮಿಷ ಕುದಿಸ್ಕೊಳ್ಳೋಣ. ಒಂದು ಕುದಿಯೋ ತನಕ ಕುದಿಸ್ಕೊಳ್ಳೋಣ ಬನ್ನಿ. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಒಗ್ಗರಣೆ ಒಂಚೂರು ಸೀದೋಗ್ಬಿಡ್ತು.
ಏನು ಮಾಡೋಕ್ಕಾಗಲ್ಲ, ಬ್ಯಾಚುಲರ್ಸ್ ಅಲ್ಲ, ನಡೆಯುತ್ತೆ. ಅದಕ್ಕೆ ಈರುಳ್ಳಿನ ಹಾಕೋಬೇಕಿತ್ತು, ನಾನೇನು ಈರುಳ್ಳಿ ಏನು ಹಾಕೋಣಕ್ಕೆ ಹೋಗಿಲ್ಲ, ಹಂಗೆ ಹಾಕಿದ್ದೀನಿ. ಒಂದು 5ರಿಂದ 10 ನಿಮಿಷ ಕುದೀಲಿ. ನೋಡಿ ಆಲ್ರೆಡಿ ಬಂದಿದೆ. ಇನ್ನೂ ಕುದಿಬೇಕು, ಇನ್ನೊಂದು 5 ನಿಮಿಷ ಕುದ್ದಾದ್ಮೇಲೆ ನೋಡಿ ಕುದೀತಾ ಇದೆ. ಕುದ್ದಾದ್ಮೇಲೆ ಡಂಪ್ ಮಾಡೋಣ. ಮಸಾಲೆ ಎಲ್ಲ ಹಾಕೊಂಡಿದ್ದಾಯ್ತು, ಕುದೀಲಿ. ಚೆನ್ನಾಗಿ ಕುದ್ದಾದ್ಮೇಲೆ ಸಾಂಬಾರು ಆಗುತ್ತೆ. ಏನ್ ಗೊತ್ತಾ ಗಾಯ್ಸ್, ಬೇರೆಯವರೆಲ್ಲ ತೊಗರಿ ಬೇಳೆಲಿ ಪಪ್ಪು ಮಾಡ್ತಾರೆ, ನಾನು ಇಲ್ಲಿ ಅವರೇ ಬೇಳೆ ಮಾಡಿದ್ದೀನಿ. ಯಾಕೆಂದರೆ ನಮ್ಮ ರೂಮಲ್ಲಿ ಇದ್ದಿದ್ದ ಅದು ಮಾಡಿದ್ದೀನಿ. ನೋಡಿ ಗೈಸ್, ರೆಡಿ ಆಯ್ತು ಈಗ ಪಪ್ಪು ಸಾರು. ಏನಪ್ಪ ಅಂದರೆ ನಮ್ಮ ಸಿಸ್ಟ್ರು ಮಲ್ಕೊಬಿಟ್ಟವ್ರೆ ಸುಸ್ತಾಗಿ, ಕೆಲ್ಸಕ್ಕೆ ಹೋಗ್ಬಂದು ಸುಸ್ತಾಗಿ ಮಲ್ಕೊಬಿಟ್ಟವ್ರೆ. ಏನು ಮಾಡೋಕ್ಕಾಗಲ್ಲ. ಬೆಳಿಗ್ಗೆ ಎದ್ದು ಅವ್ರಿಗೆ ಇದನ್ನೇ ತಿಂಡಿ ಕೊಟ್ಬಿಡೋಣ. ತಿಂಡಿ ಏನು ಮಾಡದೆ ಬಿಡ, ಇದನ್ನೇ ಹೆಂಗೈತೆ ಅಂತ ಟೇಸ್ಟ್ ಕೊಟ್ಟು ಕೇಳೋಣ ಹೆಂಗೈತೆ ಅಂತ. ಇದು ನಾನೇನು ತಿನ್ನೋಕ್ಕೋಗಲ್ಲ ಈಗ. ನಾನು ಬೇರೆ ಸಾರಿದೆ, ಹೋಳಿಗೆ ಸಾರಿದೆ, ಹೋಳಿಗೆ ಸಾರಲ್ಲೇ ಊಟ ಮಾಡಿ ಮಲ್ಕೊತೀನಿ. ಇದು ನಾನೇನು ಊಟ ಮಾಡೋಕ್ಕೆ ಹೋಗಲ್ಲ ಈಗ. ಅವರಿಗೆ ಫಸ್ಟು ತಿನ್ನಿಸಿ ಹೆಂಗಿದೆ ಅಂತ ಕೇಳಿ. A few moments later. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಮಲೆ ಅಮಾವಾಸ್ಯೆ ಇದೆ. ಏನು ನೈಟೇನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ನಮ್ಮ ಸಿಸ್ಟರ್ ಮಲ್ಕೊಬಿಟ್ರು. ಹಾಗಾಗಿ ಈಗ ತಿಂಡಿ ಮಾಡ್ತಿದ್ದಾರೆ. ಚಪಾತಿ, ಕುಂಬಳಕಾಯಿ ಪಲ್ಯ, ಅದ್ರ ಜೊತೆ ಪಪ್ಪು. ಅವ್ರು ಹೆಂಗೈತೆ ಅಂತ ಕೇಳೋಣ. ನಿಮಗೆ ಇನ್ನೊಂದು ತೋರಿಸಿ ನೋಡಿ ಇಲ್ಲಿ. ಒಂದು ಕೈಲಿ ಬ್ರೆಸ್ಸು, ಒಂದು ಕೈಲಿ ಚಪಾತಿ ಬೇಯಿಸ್ತವೆ. ಹೆಂಗೆ ಟ್ರೇಸಿ ಚಪಾತಿನ ಬೇಯಿಸಿ ಸ್ವಲ್ಪ ಬೇಯಿಸ್ಬಿಟ್ಟು ಟೇಸ್ಟ್ ಕೇಳೋಣ. ನಾನು ತಿಂದಿಲ್ಲ, ಅವ್ನು ತಿಂದ. ಚೆನ್ನಾಗೈತೆ ಅಂತ ಹೇಳಿದ್ದೀನಿ. ನಮ್ಮ ಸಿಸ್ಟರ್ನ ಹೊಸದಿ ಕೇಳೋಣ. ಬನ್ನಿ ಈಗ ಕೇಳೋಣ ಹೆಂಗಿದೆ ಅಂತ. ಆ್ಯಕ್ಚುಲಿ ತಿಂಡಿ ಎಲ್ಲ ಮಾಡಾಯ್ತು ಈಗ. ಅವರೇ ಮಾಡಿಲ್ಲ, ನಾವೇನು ಮಾಡಿಲ್ಲ. ತಿಂಡಿ ನೋಡ್ಕೊ ಬಂದೀನಿ. ಕುಂಬಳಕಾಯಿ ಪಲ್ಯ, ಚಪಾತಿ, ಪಪ್ಪು ಸಾರು. ಇದು ಸ್ವಲ್ಪ ನೀರು ಥರ ಆಗ್ಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಕೇಳೋಣ ಬನ್ನಿ ಹೆಂಗೈತೆ ಏನು ಅಂತ. ಹಾಕೊಂಡವ್ರೆ, ಕೇಳೋಣ ಹೆಂಗೈತೆ ಅಂತ. ಹೆಂಗೈತೆ? ಚೆನ್ನಾಗೈತೆ ಪಕ್ಕ ಸುಳ್ಳು ಹೇಳ್ಬೇಡ. ಉಪ್ಪು ಖಾರ ಇಲ್ಲ, ಒಂಚೂರು ನೀರು ಥರ ಆಗಿರ್ಬೇಕು. ನೀರು ಥರ ಇದೆಯಲ್ಲ, ಸ್ವಲ್ಪ ಗಟ್ಟಿಯಾಗಿಲ್ಲ. ಮೊಸಪ್ಪು ಆಗ್ಬಿಟ್ಟೈತಾ? ಸ್ವಲ್ಪ ನೀರು ಜಾಸ್ತಿ ಆಗೈತೆ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ನಡೆಯುತ್ತೆ. ನೋಡಿದ್ರಲ್ಲ ಗೈಸ್, ಇದಾಯಿತು ಪಪ್ಪು ಸಾರು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.